ನಮಸ್ಕಾರ. ಸದಾನಂದ ಬಾಮ್ನಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಫಸ್ಟ್ ಟೈಮ್ ನಾವು ಯಾವ ರೀತಿ ಹಣವನ್ನು ಉಳಿಸಬೇಕು ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಇವತ್ತು ನಾವು ಬಂದಿದ್ದೇವೆ. ನಾವೇನು ಮೋಟಿವೇಶನ್ ಸ್ಪೀಕರ್ ಅಲ್ಲವೇ ಅಲ್ಲ, ನಮ್ಮದು ವಿಷಯ ಬೇರೆ. ಆದರೆ ಒಂದು ವಿಚಾರವನ್ನು ನಾವು ಇವತ್ತು ಹೇಳಬೇಕು, ಜನರಿಗೆ ಯಾವ ರೀತಿ ಹಣವನ್ನು ಉಳಿಸ್ಬೇಕಂತ ಹೇಳಬೇಕು ಅನ್ನೊಂದು ವಿಚಾರ ಇಟ್ಕೊಂಡು ಈ ವಿಡಿಯೋನ ಮಾಡ್ತಾಯಿದ್ದೇವೆ. ನಮಗೆ ಇನ್ಕಮ್ ಕಡಿಮೆ ಇರ್ತದೆ, ಆದರೆ ನಾವು ಹೆಚ್ಚು ಖರ್ಚನ್ನು ಮಾಡ್ತೇವೆ. ಇದು ಬಹಳ ಮಹತ್ವದ್ದು. ಒಂದು ನೋಟ್ಬುಕ್ದಲ್ಲಿ ನೀವು ಬರೆದಿಡಬೇಕು. 25,000 ಪಗಾರ ಇತ್ತಂದರೆ ಅಲ್ಲಿ 25% ನಾವು ತೆಗೆದಿಡಬೇಕು. ತೆಗೆದಿಡೋದಿಲ್ಲ. ಇದೇ ಬಡತನಕ್ಕೆ ಕಾರಣ ಅಂತ. ಇನ್ನು ಎರಡನೇ ವಿಷಯ, ಒಂದು ಕಾರ್ ಇರ್ತೈತೆ, ಇನ್ನೊಂದು ಕಾರಣ ನಾವು ಬದಲಿಸಿಕ್ಕೆ ಹೋಗ್ತೇವೆ, EMI ಮಾಡ್ತೇವೆ, ಅಲ್ಲಿ ಸಿಕ್ಕಾಕೊಂಡು ನಳ್ತೇವೆ. ನ್ಯಾಷನಲ್ ಬ್ಯಾಂಕ್ಗಳು ಸಾಕಷ್ಟು ಪ್ರಮಾಣದಲ್ಲಿ ದುಡ್ಡನ್ನು ಕೊಡ್ತಾರೆ, ಅದರ ಕಂತು ತುಂಬೋದು ಭಾಳ ಕಷ್ಟ ಆಗ್ತದೆ. ಅಂಥ ಹೊತ್ತಿನಲ್ಲಿ ನಾವು ನಮ್ಮ ಇನ್ಕಮನ್ನು, ಗಳಿಸಿದ ಇನ್ಕಮನ್ನು ನಾವು ಖರ್ಚು ಮಾಡ್ತೇವೆ. ಇದು ಕೂಡ ಭಾಳ ಮಹತ್ವದ್ದು. ಇನ್ನು ಮೂರನೇ ವಿಷಯ, ಟೈಮ್. ಯಾವ ಟೈಮ್ಗೆ ಏನು ಖರ್ಚು ಮಾಡಬೇಕು ಅನ್ನೋದು ನಮಗೆ ಗೊತ್ತಿರೋದಿಲ್ಲ, ಬೇರೆಯವ್ರನ್ನ ಸಹಿತ ನಾವು ಕೇಳೋದಿಲ್ಲ. ಮತ್ತು ಎಷ್ಟು ಖರ್ಚು ಮಾಡಬೇಕು ಅನ್ನೋದನ್ನು ನಾವು ಬರೆದಿಡಬೇಕು. ನಾವೇನು ಮಾಡ್ತೇವೆ, ಖರ್ಚು ಮಾಡಿದ್ದನ್ನು ಬರೆದಿಡೋದಿಲ್ಲ. ಯಾವಾಗ ನೀವು ಬರೆದಿಡ್ಲಿಕ್ಕೆ ಕಲಿತೀರಿ ಆವಾಗ ನಿಮ್ಗೆ ಗೊತ್ತಾಯ್ತು ಎಷ್ಟು ವೇಸ್ಟ್ ಆಗಿದೆ ಅಮೌಂಟ್ ಅನ್ನೋದು, ನಾನು ಖರ್ಚು ಮಾಡಬಾರ್ದಾಗಿತ್ತಲ್ಲ ಅನ್ನೋದು. ಅಂತಿಮ ಕಾಲದಲ್ಲಿ 60-70 ವರ್ಷ ನಂತರ ನಿಮ್ಗೆ ಹಣ ಬೇಕೇ ಬೇಕು. ಈಗ ನೀವು ಸಿಕ್ಕಾಪಟ್ಟಿ ಖರ್ಚು ಮಾಡಿದರೆ ಮುಂದೆ ಜೀವನ ಭಾಳ ಕಠಿಣ ಆಗ್ತದೆ. ಇನ್ನೊಬ್ಬರ ಮುಂದೆ ಕೈ ಒಡ್ಡಬೇಕಾಗ್ತದೆ, ಅದು ತಪ್ಪಿಸಬೇಕು. ಇಲ್ಲಿ ಭಾಳ ಸ್ಕಿಲ್ಲನ್ನು ಉಪಯೋಗ ಮಾಡಬೇಕು. ನಾವೇನು ಮಾಡ್ತೇವೆ, ಸ್ಕಿಲ್ ಉಪಯೋಗ ಮಾಡೋದಿಲ್ಲ. ನಾವು ಹಣವನ್ನು ಯಾವ ರೀತಿ ಉಳಿಸ್ಬೇಕು ಅನ್ನೋದನ್ನು ಕೂಡ ನಾವು ವಿಚಾರ ಮಾಡೋದಿಲ್ಲ. ಹೀಗಾಗಿ ಬಡತನ ಬರ್ತದೆ. ನಂತರ ಒಂದು ಮೊಬೈಲ್ ಇರ್ತದೆ, ಇನ್ನೊಂದು ಮೊಬೈಲ್ ಖರೀದಿ ಮಾಡಲಿಕ್ಕೆ ಹೋಗ್ತೇವೆ, ಅಲ್ಲಿ ಕೂಡ ವೇಸ್ಟ್ ಆಯಿತು. ಒಂದು ದೊಡ್ಡ ಮನೆ ಕಟ್ತೇವೆ, ಅದರ ಮನೆ ಮೇಲೆ ಇನ್ನೊಂದು 6 ಅಥವಾ 8 ಲಕ್ಷದ ಕಟ್ತೇವೆ. ಆ 6-8 ಲಕ್ಷ ರೂಪಾಯಿ ಹಣವನ್ನು ನೀವು ಬ್ಯಾಂಕಿನಲ್ಲಿಟ್ಟರೆ ಅಥವಾ LICಯಲ್ಲಿ ತೊಡೆದ್ರೆ ಅಥವಾ ಮ್ಯೂಚುವಲ್ ಫಂಡದಲ್ಲಿ ಇಡಬಹುದು. ಅಲ್ಲಿಟ್ಟರೆ ಇಲ್ಲಿ ಕೂಡ ಇನ್ಕಮ್ ಸೋರ್ಸಸ್ ಬರ್ತಾ ಇರಬೇಕು. LICಲಿ ಪ್ರತಿ ತಿಂಗಳ ಬರ್ತಾನೆ ಇರಬೇಕು. ಮತ್ತು ಸೇಫ್ ಬ್ಯಾಂಕನ್ನು ನೀವು ನೋಡಬೇಕಾಗ್ತದೆ. ದಿವಾಳಿ ಬ್ಯಾಂಕನ್ನು ನೀವು ಹೋದರೆ ಅಲ್ಲಿ ಕೂಡ ನೀವು ಸ್ಕಿಲ್ಲನ್ನು ಉಪಯೋಗ ಮಾಡಬೇಕು. ಇನ್ನು ಬಟ್ಟೆ ಖರೀದಿ ಮಾಡ್ತೀರಿ, ಅಲ್ಲಿ ಅಗತ್ಯಕ್ಕಿಂತಲೂ ಹೆಚ್ಚು ಬಟ್ಟೆಗಳನ್ನು ಖರೀದಿ ಮಾಡ್ತೀರಿ, ಇಲ್ಲಿ ಕೂಡ ಸಾಲದಲ್ಲಿ ಸಿಕ್ಕಾಕೊಳ್ತಾರೆ. ಇದೆಲ್ಲ ಮುಂದೆ ಬಿಡಬೇಕು. ನಂತರ ಯಾವ ಟೈಮ್ದಲ್ಲಿ ಎಷ್ಟು ಖರ್ಚು ಮಾಡಬೇಕು ಅನ್ನೋದು ಗೊತ್ತಿರಬೇಕು. ವ್ಯರ್ಥವಾಗಿ ಖರ್ಚು ಮಾಡೋದು ಹೆಚ್ಚು, ಅದು ಉಳಿತಾಯ ಮಾತ್ರ ಇಲ್ಲ. ನಾವು ಅದನ್ನು ಮಾಡ್ಕೋತಾ ಇಲ್ಲಿವರೆಗೆ ಬಂದಿದ್ದೇವೆ. ಹೀಗಾಗಿ ನಿಮಗೆ ಹೇಳುವಂಥ ನೈತಿಕತೆ ನಮಗೂ ಇಲ್ಲ. ಆದರೂ ಕೂಡ ಕೆಲವೊಂದು ವಿಚಾರಗಳನ್ನು ನಾವು ಹೇಳಬೇಕು, ಪ್ರಸ್ತಾಪ ಮಾಡಬೇಕು, ಜನರನ್ನ ಅವೇರ್ನೆಸ್ ಮಾಡಬೇಕು ಅನ್ನೋದು ಈ ಮೋಟಿವೇಶನ್ ಸ್ಪೀಕರ್ದ ಮುಖ್ಯ ಉದ್ದೇಶ. ಇನ್ನು ಹಳ್ಳಿಗಳಲ್ಲಿ ಅಲ್ಲಿ ಎಷ್ಟೊಂದು ಹಣವನ್ನು ಉಳಿಸ್ತಾರೆ, ಅವ್ರಿಗೆ ಗೊತ್ತಿದೆ ಯಾವ ರೀತಿ ಹಣವನ್ನು ಉಳಿಸ್ಬೇಕಂತೇಳಿ. ಇನ್ನು ದುಂದು ವೆಚ್ಚ, ಮನೆಯಲ್ಲೇ ಊಟ ಇರ್ತೈತಿ, ಅದರ ಹೋಟೆಲಲ್ಲೇ ಊಟ ಮಾಡೋಕ್ಕೆ ಹೋಗ್ತೇವೆ, ಮನೆಯಲ್ಲೇ ಚಹಾ ಇರ್ತೈತಿ, ಹೋಟೆಲಲ್ಲಿ ಚಹಾ ಬಿಸ್ಕಿಟ್ ತಿಂತೇವೆ, ಅಲ್ಲಿ ಎಷ್ಟು ಹೋಗಿರ್ತೈತೆ ಅದು ನಮ್ಗೆ ಗೊತ್ತನಾಗೋದಿಲ್ಲ. ಇಂಥ ಅನೇಕ ವಿಚಾರಗಳಿವೆ. ಈ ವಿಚಾರಗಳನ್ನು ನಾವು ಹೇಳಬೇಕಾಗ್ತದೆ ಜನರಿಗೆ, ಆದರೆ ಜನರಿಗೆ ಗೊತ್ತಿಲ್ಲ, ಅವೇರ್ನೆಸ್ ಇಲ್ಲ. ಇನ್ನು ಶ್ರೀಮಂತಿಕೆ ತೋರ್ಸೋಕೆ ನಾವು ಸ್ಟೈಲ್ ಹಿಡಿಯೋಕೆ ಹೋಗ್ತೇವೆ. ದೊಡ್ಡ ದೊಡ್ಡ ಡ್ರೆಸ್ ತೊಗೋದು, ದೊಡ್ಡ ದೊಡ್ಡ ಕೋಟ್ಗಳನ್ನು ತೆಗೆಯೋದು, ಸುಮ್ಮನೆ ವೇಸ್ಟ್. 1 ಕೋಟ್ ಇರ್ತೈತೆ, 4 ಕೋಟ್ ತೆಗೆದುಕೊಳ್ಬೋದು. ನಾವು ತೆಗೆದುಕೊಳ್ತೇವೆ, ಅದು ತಪ್ಪದು. ಅದು ನಮ್ಮಂಥವ್ರಿಗೆ ಕೋಟ್ಗಳು ಬೇಕಾಗ್ತವೆ, ಯಾಕಂದ್ರೆ ನಾವು ವಿಭಿನ್ನವಾಗಿ ಕಾಣಬೇಕಾಗ್ತದೆ. ಅದರ ಒಬ್ಬ ಮದುವೆಯಲ್ಲಿ ತೆಗೆದುಕೊಳ್ತಾನೆ, ಕೋಟ್ ಅಗತ್ಯನೇ ಇಲ್ಲ. ಅವನು ಗೌಂಡಿರ್ತಾನೆ, ಅವ 25,000 ಸೂಟ್ ಹಾಕ್ತಾನೆ, ಒಮ್ಮೆ ಹಾಕ್ತಾನೆ, ತೆಗೆದಿಟ್ಟು ಬಿಡ್ತಾನೆ. ಯಾಕಂದ್ರೆ ಮಾವು ಕೊಟ್ಟಿರ್ತಾನೆ, ಹುಡುಗಿ ಮನೆಯವ್ರು ಕೊಟ್ಟಿರ್ತಾರೆ, ಅದು ಬೇಡ ಅಂತ ಹೇಳಬೇಕು. ನಂತರ ಬಂಗಾರ ಅಗತ್ಯವಾಗಿ ಎಲ್ಲಿ ಇನ್ವೆಸ್ಟ್ ಮಾಡಬೇಕು, ಎಲ್ಲಿ ಇನ್ವೆಸ್ಟ್ ಮಾಡಬಾರ್ದು, ಯಾವಾಗ ಅದನ್ನು ಹೊರ ತೆಗಿಬೇಕು, ಯಾವಾಗ ಮಾರಬೇಕು ಅನ್ನೋದು ಗೊತ್ತಿಲ್ಲ. ಇನ್ನು ಹೊಲಗಳನ್ನು ಉಳಿಸ್ಕೊಳ್ಬೇಕಾಗ್ತದೆ ರೈತರು. ಯಾಕಂದ್ರೆ ಮುಂದೊಂದು ದಿನ ಒಂದು ಹೊಲ ಎಷ್ಟು ಉಪಯೋಗ ಬರ್ತಿದೆ ಅಂದರೆ 1 ಕೋಟಿ ರೂಪಾಯಿ, 1 ಎಕರೆಗೆ 1 ಕೋಟಿ ರೂಪಾಯಿ ಬರುವಂಥ ಸಾಧ್ಯತೆ ಭಾಳ ಹೆಚ್ಚಿದೆ. ಯಾಕಂದ್ರೆ ನಮ್ಮ ದೇಶದಲ್ಲಿ 75% ರೈತರಿದ್ದರು, ಅಂದರೆ ಕೃಷಿಯನ್ನು ಅವಲಂಬಿಸಿದರು. ಈಗ ಎಷ್ಟಾಗಿದೆ, 48% ಆಗಿದೆ. ಅಂದರೆ ಏನು ಮಾಡಿದರು, ಎಲ್ಲವನ್ನು ಮಾರಿಬಿಟ್ರು. ಇನ್ನು ಗ್ರಾಮೀಣ ಭಾಗದಲ್ಲಿ 10 ಮಂದಿ ಶ್ರೀಮಂತರಿದ್ದರೆ ಅವರು 40% ಭೂಮಿಯನ್ನು ಅವರೇ ಕಬಳಿಸುತ್ತಾರೆ. ಕೊಟ್ಟರೆ ಯಾರು,
ನೀವೇ ಕೊಟ್ಟರೆ ಯಾವ ಅಡಚಣೆ, ಯಾವುದೋ ಮದುವೆ ಅಡಚಣೆಯೋ ಯಾವುದೋ ಒಂದು ಅಡಚಣೆ ಇಲ್ಲ, ಕೊಡ್ಲಿಕ್ಕೆ ಹೋಗಬೇಡಿ. ನಾವು ತಪ್ಪುಗಳನ್ನು ಮಾಡ್ಕೋತಾನೆ ಬಂದಿದ್ದೇವೆ. ಈಗ ಅರಿವಾಗಿದೆ ಅಂತ ಎಲ್ಲ ಹೋದ ನಂತರ ಬುದ್ಧಿ ಬಂದು ಅಂತ ಹಂಗೆ ಆಗಬಾರ್ದು. ನಂತರ ಯಾವುದೋ ಒಂದು ವಸ್ತುವನ್ನು ನಾವು ಖರೀದಿ ಮಾಡ್ತೇವೆ, ಅದು ಅಗತ್ಯನೇ ಇರೋದಿಲ್ಲ. ಮನೆಯಲ್ಲಿ ಈಗಾಗಲೇ ಇರ್ತೈತೆ, ಅದು ಹಳೆದನ್ನು ನಾವು ಉಪಯೋಗ ಮಾಡಬೇಕು. ಅದನ್ನು ಕೂಡ ನಾವು ಮಾಡೋಂಗಿಲ್ಲ. ಅಂದರೆ ನಮ್ಮ ದುಡ್ಡು ಎಲ್ಲಿ ಹೋಗ್ತಿದೆ ನಮಗೆ ಗೊತ್ತಾಗೋದಿಲ್ಲ. 1,50,000 ಗಳಿಸಿದವನು ಕೂಡ ಪರಿಸ್ಥಿತಿ ಅದೇ ಇದೆ, 25,000 ಗಳಿಸೋನ ಪರಿಸ್ಥಿತಿ ಅದೇ ಇದೆ. ನಾವು ಬರೆದು ಇಟ್ಟರೆ ಏನಾಗ್ತೈತೆ, ಹಣವನ್ನು ನೀವು ಉಳಿಸಿರಂದ್ರೆ ನಿಮ್ಮನ್ನು ಹಣ ಉಳಿಸ್ತೈತಿ ಒಂದು ಕಾಲಕ್ಕೆ. ಇಲ್ಲಾಂದರೆ ಹಿಂದಿನ ಮಾಡಿದಂಥ ತಪ್ಪುಗಳನ್ನು ನೀವು ಮಾಡ್ಕೊತ ಹೋಗ್ತಾರೆ. ಯಾರೋ ಒಂದು 100 ರೂಪಾಯಿ ಮಾಡಬೇಕಾಗುತ್ತೆ, ನೀವು 500 ಮಾಡ್ತಾರೆ. ಇನ್ನು ಎಮೋಷನ್ಸಲ್ಲಿ ಏನು ಖರ್ಚು ಮಾಡ್ತಾರೆ ನಿಮ್ಗೆ ಗೊತ್ತಾಗೋದು. ಆ ಎಮೋಷನ್ ಮಾಡೋರು ದುಡ್ಡು ಸಲುವಾಗಿ ಮಾಡ್ತಿರ್ತಾರೆ, ಅದು ನಿಮಗೆ ಗೊತ್ತಿಲ್ಲ. ಮಕ್ಕಳಿಗೆ ಯಾವ ರೀತಿ ಈ ಹಣವನ್ನು ಉಳಿಸ್ಬೇಕು, ಅದನ್ನು ಯಾವ ರೀತಿ ಉಳಿತಾಯ ಮಾಡಬೇಕು ಅನ್ನೋದನ್ನು ಹೇಳೋಂಗಿಲ್ಲ. ಅವ್ರು ಏನು ಬೇಡ್ತಾರೋ ತಕ್ಷಣ ಕೊಟ್ಬಿಡೋದು. ಅದನ್ನು ಮೊದಲು ಬಂದ್ ಮಾಡಿರಿ. ನಿಮ್ಮ ಬಡತನಕ್ಕೆ ನೀವೇ ಕಾರಣ. 25,000 ಪಗಾರ ಇದ್ದಾವ, ಈಗ 1,25,000 ಆದ್ರೂ ಅದೇ ಪರಿಸ್ಥಿತಿಯಲ್ಲಿದ್ದಾನೆ. ಈ ಮಾಸ್ತರ್ಗಳು 60,000-70,000 ಪಗಾರ ಇತ್ತು, ಈಗ 1,00,000 ಮೇಲಿದೆ. ಅವ್ರ ಪರಿಸ್ಥಿತಿ ಹೆಂಗಿದೆ, ಹಾಗೇ ಇದೆ. ಅಂದರೆ ಚೈನಿ ಮಾಡ್ತಾರೆ. ಪ್ರವಾಸಕ್ಕೆ ಹೋಗ್ಬೇಕು, ಆದರೆ ಪದೇ ಒಂದೇ ಸ್ಥಳಕ್ಕೆ ಹೋಗ್ತಾರೆ. 4 ಸ್ಥಳ ನೋಡಿರ್ತಾರೆ, ಮುಗೀತು. 5ನೇ ಸ್ಥಳಕ್ಕೆ ಹೋಗಬಾರ್ದು, ಪದೇ ಅಲ್ಲೇ ಹೋಗೋದು. ಪದೇ ಹೋಗೋದ್ರಿಂದ ಏನಾಗ್ತದೆ, ಟ್ರಾವೆಲಿಂಗ್ ಖರ್ಚಾಗ್ತದೆ. ಎಲ್ಲಿ ಕಾರನ್ನು ಉಪಯೋಗ ಮಾಡಬೇಕು ಅಲ್ಲಿ ನೀವು ಕಾರನ್ನು ಉಪಯೋಗ ಮಾಡಬೇಕು, ಎಲ್ಲಿ ಬಸ್ಸನ್ನು ಉಪಯೋಗ ಮಾಡಬೇಕು ಅಲ್ಲಿ ಬಸ್ಸನ್ನು ಉಪಯೋಗ ಮಾಡಬೇಕು, ಎಲ್ಲಿ 2 ವೀಲರ್ ಉಪಯೋಗ ಮಾಡೋ ಅಲ್ಲಿ 2 ವೀಲರ್ ಉಪಯೋಗ ಮಾಡಬೇಕು. ದೊಡ್ಡ ಸ್ಥಾನ ತೋರಿಸೋ ಸಲುವಾಗಿ ನಾವು ಏನೇನೋ ಮಾಡ್ತಿರ್ತೇವೆ, ನಮಗೆ ಅರಿವಿಲ್ಲದೆ ಗೊತ್ತಿರ್ತೇವೆ. ನಾವು ಬಡವರು ಆದರೆ ಶ್ರೀಮಂತಿಕೆ ತೋರಿಸುವಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ. ಇದನ್ನು ನೀವೇನಾದರೂ ಬಿಟ್ಟರೆ ಒಂದು 10 ವರ್ಷದಲ್ಲಿ ನೀವೇ ಶ್ರೀಮಂತ ಆಗ್ತಾರೆ. ಶ್ರೀಮಂತಿದ್ದವನು ತನ್ನ ಶ್ರೀಮಂತಿಕೆಯನ್ನು ತೋರಿಸಂಗಿಲ್ಲ. ಯಾವಾಗಲೂ ನೋಡ್ರಿ, ಶ್ರೀಮಂತರ ಕೈಯಲ್ಲಿ ಬಂಗಾರ ಇರ್ತೈತೇನೋ ಇಲ್ಲ, ಆ ಬಂಗಾರನ ಎಲ್ಲೋ ಇನ್ವೆಸ್ಟ್ ಮಾಡಿರ್ತಾರೆ. ಪ್ಲಾಟಲ್ಲಿ ಇನ್ವೆಸ್ಟ್ ಮಾಡಿರ್ತಾರೆ, ಮ್ಯೂಚುವಲ್ ಫಂಡಲ್ಲಿ ಮಾಡಿರ್ತಾರೆ, ಅಥವಾ ಇನ್ಯಾವುದೋ ಒಂದು ದೊಡ್ಡ ಉದ್ಯೋಗದಲ್ಲಿ ಮಾಡಿರ್ತಾರೆ. ಮಾರವಾಡಿಗಳನ್ನು ನೋಡ್ರಿ, ಆ ಮಾರವಾಡಿಗೆ ಎಷ್ಟೊಂದು ದುಡ್ಡನ್ನು ಉಪಯೋಗ ಮಾಡ್ತಾರೆ ಅವರು. ಒಂದು 20 ರೂಪಾಯಿ 10 ರೂಪಾಯಿ ಇದ್ರೂ ನಿಮಗೆ 500 ರೂಪಾಯಿ ಚೇಂಜ್ ಮಾಡಿ ಕೊಡ್ತಾರೆ ಅವರು. ಯಾಕಂದ್ರೆ ಅವ್ರ ಲಾಭ 10 ರೂಪಾಯಿದಲ್ಲಿದೆ, ಅವ್ರಿಗೆ ಗೊತ್ತಿದೆ ಅಂತ. ಮನೆಯಿಂದ ಬಂದು ಊಟ ಕಟ್ಕೊಂಡು ಅಲ್ಲೇ ಶಾಪ್ದಾಗ ಮಾಡ್ತಾರೆ. ಹೀಗಾಗಿ ಇಡೀ ಜಗತ್ತಿನಲ್ಲಿ, ಭಾರತ ದೇಶದಲ್ಲಿ ಅಷ್ಟಲ್ಲ, ಕರ್ನಾಟಕದಲ್ಲಿ ಅಷ್ಟಲ್ಲ, ಇಡೀ ಜಗತ್ತಿನಲ್ಲಿ ದುಡ್ಡು ಯಾರ ಕಡೆ ಇದೆ, ಮಾರವಾಡಿಗಳ ಕಡೆ ಇದೆ. ನೀವು ಅನ್ಬೋದು ಮಾರವಾಡಿಗಳು ಮೋಸದಿಂದ ಹಣ ಗಳಿಸ್ತಾರೆ ಅಂತ. ಇಲ್ಲ, 10% ಅಷ್ಟೇ ಅವರು ಪ್ರಾಫಿಟ್ ಇಟ್ಟಿರ್ತಾರೆ. ಈಗ ಉಳಿದವರು 20% ಪ್ರಾಫಿಟ, ಎಮರ್ಜೆನ್ಸಿಯಲ್ಲಿ 50% ಪ್ರಾಫಿಟ. ಇನ್ನು ವಿಮಾನದಾಗ ಹೋಗುವಂಥ ಅಗತ್ಯ ಇರೋಂಗಿಲ್ಲ, ಆದ್ರೂ ಕೂಡ ನಾವು ವಿಮಾನದಾಗ ಹೋಗ್ತೇವೆ. ರೈಲ್ವೆದಲ್ಲಿ ಹೋದ್ರೆ ನಡೀತೈತಿ, ಆದ್ರೆ ಹೋಗಂಗಿಲ್ಲ. ಯಾಕಂದ್ರೆ ದೊಡ್ಡ ಸ್ಥಾನ ಯಾರೋ ಕೊಟ್ಟಿರ್ತಾರೆ, ಎಲ್ಲ ಮುಂಜೆ ಜಾತ್ರೆ ಆಗ್ತಿದೆ, ಅದು ಇನ್ನೊಮ್ಮೆ ಅವನು ಕಳ್ಸ್ಕೊತಾನಲ್ಲ ಅದು ನಮಗೆ ಅರಿವಿರೋಂಗಿಲ್ಲ. ಒಟ್ಟಾರೆ ಈ ವಿಡಿಯೋದ ಮುಖ್ಯ ಉದ್ದೇಶ ಏನಂದರೆ, ಹಣವನ್ನು ನೀವು ಉಳಿಸಿದರೆ ನಿಮ್ಮನ್ನು ಹಣ ಉಳಿಸ್ತದೆ. ಇನ್ನೂ ಅನೇಕ ವಿಚಾರಗಳನ್ನು 2ನೇ ಸಂಚಿಕೆಯಲ್ಲಿ ಹೇಳ್ತೇವೆ. ನಾಳೆ ಮತ್ತೆ ತಮ್ಮನ್ನು ಭೇಟಿ ಆಗ್ತೇವೆ. ಅಲ್ಲಿವರೆಗೆ ಶುಭವಾಗಲಿ. ನಮಸ್ಕಾರ.